ಒಂದು ದಟ್ಟವಾದ ಕಾಡಿನಲ್ಲಿ 2 ಬಾತುಕೋಳಿಗಳಿದ್ದವು. ಆ 2 ಬಾತುಕೋಳಿಗಳು ಆಹಾರದ ಬಗ್ಗೆ ತಮ್ಮೊಳಗೆ ಯಾವಾಗಲೂ ಜಗಳ ಆಡುತ್ತಿದ್ದವು. ಒಮ್ಮೆ ಒಂದು ದೊಡ್ಡ ಮೀನನ್ನು ಇಬ್ಬರೂ ಒಟ್ಟಿಗೆ ನೋಡಿದವು ಹಾಗೂ ಅದರ ಬಗ್ಗೆ ಜಗಳವಾಡುತ್ತಿದ್ದರು. ಮೊದಲನೇ ಬಾತುಕೋಳಿ ಈ ರೀತಿ ಹೇಳಿತು, ನಾನು ಮೊದಲು ಮೀನನ್ನು ನೋಡಿದ್ದು, ಆದ್ದರಿಂದ ಅದು ನನ್ನದು. ಆಗ ಎರಡನೇ ಬಾತುಕೋಳಿ ಈ ರೀತಿ ಹೇಳಿತು, ಅದರ ಮೇಲೆ ನಾನು ಮೊದಲು ಕೈಗಳಿಟ್ಟಿದ್ದು, ಆದ್ದರಿಂದ ಅದು ನನ್ನದು. ಮೊದಲನೇ ಬಾತುಕೋಳಿ ಮರು ಉತ್ತರಿಸಿತು, ನನ್ನನ್ನು ಮೂರ್ಖನನ್ನಾಗಿ ಮಾಡಬೇಡ, ಅದನ್ನು ನಾನು ಕೊಂದಿದ್ದು, ಆದ್ದರಿಂದ ಅದು ನನ್ನದು. ಅದನ್ನು ನಾನು ನದಿಯ ದಡಕ್ಕೆ ತಂದದ್ದು, ಆದ್ದರಿಂದ ಅದು ನನ್ನದು ಎಂದು ಎರಡನೇ ಬಾತುಕೋಳಿ ಕಿರುಚತೊಡಗಿತು. ಇದೇ ರೀತಿ ಚರ್ಚೆಯು ಮುಂದುವರೆಯಿತು. ನರಿಯೊಂದು ಬಹಳ ದೂರದಿಂದ ಜಗಳವಾಡುತ್ತಿದ್ದ ಈ ಬಾತುಕೋಳಿಗಳನ್ನು ನೋಡುತ್ತಿತ್ತು ಮತ್ತು ಅದನ್ನು ಮುಕ್ತಾಯಗೊಳಿಸಲು ತೀರ್ಮಾನ ಮಾಡಿತು. ಅದು ಬಾತುಕೋಳಿಗಳ ಬಳಿಗೆ ಬಂದು ಈ ರೀತಿ ಕೇಳಿತು, ನಿಮ್ಮ ತೊಂದರೆಯನ್ನು ಹೇಳಿ ಸ್ನೇಹಿತರೆ, ನಾನು ಅದನ್ನು ಪರಿಹರಿಸಲು ಪ್ರಯತ್ನಿಸುತ್ತೇನೆ. ಅದಕ್ಕೆ ಮೊದಲನೇ ಬಾತುಕೋಳಿ ಈ ರೀತಿ ಹೇಳಿತು, ನೋಡು ನರಿಯೇ, ಈ ಮೀನನ್ನು ಮೊದಲು ನೋಡಿದ್ದು ನಾನು, ಆದರೆ ಈ ಬಾತುಕೋಳಿ ತನಗೇ ಬೇಕು ಎನ್ನುತ್ತಿದೆ. ಆಗ ಎರಡನೇ ಬಾತುಕೋಳಿ ಈ ರೀತಿ ಹೇಳಿತು, ಈ ಮೀನನ್ನು ನದಿಯ ದಡಕ್ಕೆ ತಂದಿದ್ದು ನಾನು, ಆದ್ದರಿಂದ ಅದು ನನಗೆ ಸೇರಬೇಕು ಎಂದು ಹೇಳಿತು. ನರಿಯು ಬಹಳ ಸಮಯದ ನಂತರ ಮೀನಿನ ಮಧ್ಯಭಾಗದ ಮಾಂಸವನ್ನು ಕಡಿದು ಒಂದು ಕಡೆ ಮೀನಿನ ತಲೆಭಾಗವನ್ನು ಮತ್ತೊಂದೆಡೆ ಮೀನಿನ ಬಾಲವನ್ನು ಬಿಟ್ಟಿತು. ಕುತಂತ್ರಿ ನರಿಯು ನಗುತ್ತಾ ಹೀಗೆ ಹೇಳಿತು, ನಿಮ್ಮೊಳಗೆ ಏಕೆ ಜಗಳ ಕಾಯುತ್ತಿರುವಿರಿ? ಒಬ್ಬ ತಲೆಯನ್ನು ತೆಗೆದುಕೊಳ್ಳಿ, ಮತ್ತೊಬ್ಬ ಬಾಲವನ್ನು ತೆಗೆದುಕೊಳ್ಳಿ. ನಿಮ್ಮಿಬ್ಬರ ಮಧ್ಯೆ ಜಗಳವನ್ನು ಪರಿಹರಿಸಿದ್ದಕ್ಕೆ ಮೀನಿನ ಮಧ್ಯಭಾಗವನ್ನು ನಾನು ಉಡುಗೊರೆಯಾಗಿ ತೆಗೆದುಕೊಳ್ಳುತ್ತೇನೆ. ಇದನ್ನು ಹೇಳುತ್ತಾ ನರಿಯು ಮೀನಿನ ಮಧ್ಯಭಾಗವನ್ನು ತೆಗೆದುಕೊಂಡು ಉಳಿದ ಭಾಗಗಳನ್ನು ಬಾತುಕೋಳಿಗಳಿಗೆ ಬಿಟ್ಟು ಹೊರಟು ಹೋಯಿತು. ಈಗ ಬಾತುಕೋಳಿಗಳಿಗೆ ಜಗಳದ ಪರಿಣಾಮ ಅರ್ಥವಾಯಿತು. ಸ್ನೇಹಿತರು ಜಗಳವಾಡಿದರೆ ಇಬ್ಬರಿಗೂ ನಷ್ಟವಾಗುತ್ತದೆ ಎಂಬುದು ತಿಳಿಯಿತು. ಒಂದು ಕೊಳದಲ್ಲಿ ಹೆಣ್ಣು ಬಾತುಕೋಳಿಯೊಂದು ಸುಖವಾಗಿತ್ತು. ಒಮ್ಮೆ ಆ ದೇಶದ ರಾಜ ಆ ಕೊಳದ ಬಳಿಗೆ ಬಂದು ಕೊಳಕ್ಕೆ ಹಾರಿ ಜೀವ ಕಳೆದುಕೊಳ್ಳಲು ಮುಂದಾದ. ಆಗ ಆ ಬಾತುಕೋಳಿ ಅಡ್ಡ ನಿಂತು ಈ ರೀತಿ ಹೇಳಿತು, ಆತ್ಮಹತ್ಯೆ ಮಹಾ ಪಾಪವಲ್ಲವೇ? ನನ್ನನ್ನು ನೋಡು, ನಾನು ಈ ಕೊಳದಲ್ಲಿ ಸುಖದಿಂದ ಬದುಕುತ್ತಿದ್ದೇನೆ. ನೀನು ನೋಡಿದರೆ ರಾಜನ ಹಾಗೆ ಕಾಣುತ್ತಿರುವೆ, ಏಕೆ ಸಾಯುತ್ತಿದ್ದೀಯಾ ಎಂದಿತು. ಅದಕ್ಕೆ ರಾಜ ಈ ರೀತಿ ಹೇಳಿದ, ಈ ವರ್ಷ ಕ್ಷಾಮ ಬಂದಿದೆ. ಈ ಕಾರಣ ಹೇಳಿ ಪ್ರಜೆಗಳು ತೆರಿಗೆ ಕೊಟ್ಟಿಲ್ಲ. ಅರಮನೆಯ ಪರಿವಾರದವರಿಗೆ ಊಟ ಮಾಡಲು ಹಿಡಿ ಕಾಳುಗಳೂ ಇಲ್ಲ. ಶತ್ರುಗಳು ಬಂದರೆ ಎದುರಿಸಲು ಸೈನಿಕರಿಗೆ ಕೊಡಬೇಕಾದ ಸಂಬಳಕ್ಕೂ ಗತಿ ಇಲ್ಲ. ಇಂತಹ ಅವಮರ್ಯಾದೆಯಿಂದ ಬದುಕುವ ಬದಲು ಸಾಯುವುದೇ ಮೇಲಲ್ಲವೇ ಎಂದನು. ಅದಕ್ಕೆ ಬಾತುಕೋಳಿ, ನಾನು ಹಲವು ಚೀಲಗಳಲ್ಲಿ ತುಂಬಾ ಕಾಳು ಸಂಗ್ರಹಿಸಿಟ್ಟಿದ್ದೇನೆ. ನಿನಗೆ ಎಷ್ಟು ಬೇಕು ಹೇಳು, ಅಷ್ಟನ್ನು ಸಾಲವಾಗಿ ಕೊಡುತ್ತೇನೆ ಎಂದು ರಾಜನಿಗೆ ಹೇಳಿತು. ಆಗ ರಾಜ ಈ ರೀತಿ ಹೇಳಿದ, ಎಲ್ಲಿದೆ? ಬೇಗ ತೋರಿಸು. ಬಂಡಿಗಳನ್ನು ಕಳುಹಿಸಿ ಅರಮನೆಗೆ ಸಾಗಿಸುತ್ತೇನೆ ಎಂದು ಹೇಳಿದಾಗ ಬಾತುಕೋಳಿ, ಕೊಂಡು ಹೋದದ್ದನ್ನು ಮತ್ತೆ ಯಾವಾಗ ತಂದು ಕೊಡುತ್ತೀಯಾ ಎಂಬುದನ್ನು ಹೇಳಬೇಕಲ್ಲ ಎಂದು ರಾಜನಿಗೆ ಕೇಳಿತು. ಆಗ ರಾಜ ಈ ರೀತಿ ಉತ್ತರಿಸಿದ, ಈಗ ತಾನೇ ಮಳೆ ಬಂದಿದೆ. ರೈತರು ಬಿತ್ತನೆ ಆರಂಭಿಸಿದ್ದಾರೆ. 4 ತಿಂಗಳಲ್ಲಿ ಕೊಯ್ಲು ಆಗುತ್ತದೆ. ನಿನ್ನ ಸಾಲಕ್ಕೆ ಬಡ್ಡಿ ಸೇರಿಸಿ ಇಲ್ಲಿಗೆ ತಂದು ಕೊಡುತ್ತೇನೆ ಎಂದು ಭರವಸೆ ನೀಡಿದಾಗ ಬಾತುಕೋಳಿಯು ಕಾಳಿನ ದೊಡ್ಡ ರಾಶಿಯನ್ನೇ ರಾಜನಿಗೆ ಸಾಲವಾಗಿ ಕೊಟ್ಟಿತು. ಎಲ್ಲವನ್ನೂ ರಾಜ ಅರಮನೆಗೆ ಸಾಗಿಸಿ ಎಲ್ಲ ಪ್ರಜೆಗಳಿಗೂ ಹಂಚಿ ತಾನೂ ಬಳಸಿದ. ಆದರೆ ದಿನಗಳು ಸರಿದರೂ ಆತ ಸಾಲ ಮರಳಿಸಲಿಲ್ಲ. ಆದ್ದರಿಂದ ಬಾತುಕೋಳಿ ಅರಮನೆಗೆ ಹೋಗಲು ಮುಂದಾಯಿತು. ಆಗ ಬಾತುಕೋಳಿ ಅರಮನೆಗೆ ಬಂದು ಈ ರೀತಿ ಕೇಳಿತು, ನನ್ನ ಸಾಲವನ್ನು ಈಗಲೇ ಮರಳಿಸು ಎಂದು ಕೇಳಿತು. ರಾಜ ತನಗೊಂದು ನೆನಪೇ ಇಲ್ಲದಂತೆ ನಟಿಸಿದ. ರಾಜನ ಮೋಸ ತಿಳಿದ ಬಾತುಕೋಳಿಗೆ ದುಃಖ ಮತ್ತು ಸಿಟ್ಟು ಉಕ್ಕಿ ಬಂದಿತು. ಅದು ಈ ರೀತಿ ಹೇಳಿತು, ಮೋಸ ಮಾಡಬೇಡ, ನನಗೂ ಹಲವು ಸ್ನೇಹಿತರಿದ್ದಾರೆ. ನೀನು ನನ್ನ ಸಾಲ ಮರಳಿಸದಿದ್ದರೆ ಅವರನ್ನು ಕರೆದುಕೊಂಡು ಬರುತ್ತೇನೆ ಎಂದು ರಾಜನಿಗೆ ಹೇಳಿತು. ಆಗ ರಾಜ ನಕ್ಕು, ನಿನಗೆ ಅಂತಹ ಸ್ನೇಹಿತರಿರುವರೇ? ಅಬ್ಬಬ್ಬಾ, ನೀನು ಯಾವ ದೇಶದ ರಾಣಿ ಎಂದು ಕೇಳಿದನು. ನಿರಾಶೆಯಿಂದ ಬಾತುಕೋಳಿ ಮರಳಿ ಕೊಳಕ್ಕೆ ಬಂದಿತು. ಅದು ಕೊಳದೊಂದಿಗೆ ಈ ರೀತಿ ಕೇಳಿತು, ನನ್ನ ಸಾಲವನ್ನು ರಾಜನಿಂದ ವಸೂಲು ಮಾಡಲು ನನಗೆ ಸಹಾಯ ಮಾಡುವೆಯಾ ಎಂದು ಕೇಳಿತು. ಎಂದಾಗ ಕೊಳದ ನೀರು ಈ ರೀತಿ ಹೇಳಿತು, ಖಂಡಿತ. ಕಷ್ಟದ ಸಮಯದಲ್ಲಿ ನನ್ನನ್ನು ನೆನಪಿಸಿಕೋ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಆಗ ಬಾತುಕೋಳಿ ಅಲ್ಲಿಂದ ಹೊರಟಿತು. ಹೋಗುವಾಗ
ಅದಕ್ಕೆ ಕಣಜದ ಹುಳು ಎದುರಾಯಿತು. ಆ ಕಣಜದ ಹುಳುವಿಗೂ ಕೂಡ ಸಹಾಯ ಕೇಳಿತು. ಬಾತುಕೋಳಿ ಕಣಜದ ಹುಳುವಿಗೂ ಕೂಡ ಸಹಾಯ ಕೇಳಿದಾಗ ಅದು ಕೂಡ ಒಪ್ಪಿತು. ಆಗ ಎರಡೂ ಕೂಡ ಅರಮನೆಗೆ ಹೊರಟವು. ಕಣಜದ ಹುಳು ಮತ್ತು ಬಾತುಕೋಳಿ ಅರಮನೆಗೆ ತಲುಪಿದವು. ಆಗ ರಾಜ ಕೋಪದಿಂದ ಮತ್ತೆ ಯಾಕೆ ಬಂದೆ ಎಂದು ಕೇಳಿದ. ಆಗ ಬಾತುಕೋಳಿ, ಕೊಟ್ಟ ಸಾಲ ಮರಳಿ ಪಡೆಯೋದಕ್ಕೆ ನನ್ನ ಕೆಲವು ಸ್ನೇಹಿತರನ್ನು ಕರೆದುಕೊಂಡು ಬಂದಿದ್ದೇನೆ ಎಂದು ರಾಜನಿಗೆ ಹೇಳಿತು. ಆಗ ರಾಜ ಸೇವಕರನ್ನು ಕರೆದು ಈ ಬಾತುಕೋಳಿಯನ್ನು ಸುಟ್ಟು ಬಿಡಿರಿ ಎಂದು ಆಜ್ಞಾಪಿಸಿದನು. ಆಗ ಬಾತುಕೋಳಿ ಕಣಜಣ್ಣ ಬಾ ಎಂದು ಕರೆಯಿತು. ಆಗ ಗೂಡಿನಿಂದ ಸಾವಿರಾರು ಹುಳುಗಳು ಬಂದು ರಾಜನಿಗೆ ಒಂದೇ ಸಮನೆ ಕಚ್ಚಲಾರಂಭಿಸಿದವು. ಅದರ ವಿಷದಿಂದ ರಾಜನ ಇಡೀ ದೇಹ ಕುಂಬಳಕಾಯಿಯಂತೆ ಊದಿಕೊಂಡಿತು. ರಾಜ ಗೋಳಾಡುತ್ತಾ ಈ ರೀತಿ ಕೇಳಿಕೊಂಡ, ನನ್ನ ಜೀವ ಉಳಿಸು, ನಿನ್ನ ಸಾಲ ಮರಳಿ ಕೊಡ್ತೀನಿ. ಆಗ ಬಾತುಕೋಳಿ, ನಿನ್ನ ಖಜಾನೆಯ ಬೀಗದ ಕೀಲಿಕೈಯ ಗೊಂಚಲು ತಂದುಕೊಟ್ರೆ ಜೀವ ಉಳಿಸುತ್ತೇನೆ ಎಂದು ಹೇಳಿತು. ರಾಜ ಕೀಲಿಕೈಯನ್ನು ಅದರ ಕೈಗೆ ತಂದುಕೊಟ್ಟಾಗ ಅದನ್ನು ಹಿಡಿಯುತ್ತಲೇ ಬಾತುಕೋಳಿ ಚಂದದ ರಾಜಕುಮಾರಿಯಾಯಿತು. ರಾಜನಿಗೆ ಅದನ್ನು ನೋಡಿ ಅಚ್ಚರಿಯಾಯಿತು. ಅಚ್ಚರಿಯಿಂದ ಈ ರೀತಿ ಕೇಳಿದ, ಬಾತುಕೋಳಿ ಹೆಣ್ಣಾಗುವುದೆಂದರೇನು? ನೀನು ಯಾರು ಎಂದು ಕೇಳಿದ. ಅದಕ್ಕೆ ರಾಜಕುಮಾರಿ ಈ ರೀತಿ ಹೇಳಿದಳು, ನಿನ್ನ ಅಪ್ಪ ಮಾಟಗಾತಿಯರ ಮೂಲಕ ನಮ್ಮ ರಾಜ್ಯವನ್ನು ಕಬಳಿಸಲು ನನ್ನನ್ನು ಬಾತುಕೋಳಿಯನ್ನಾಗಿ ಮಾಡಿದ. ಈ ಕೀಲಿಕೈಯ ಗೊಂಚಲಲ್ಲಿ ಆ ರಾಜ್ಯದ ಕೀಲಿಕೈಯೂ ಇದೆ. ಅದು ಕೈ ಸೇರಿದ ಕೂಡಲೇ ನನಗೆ ಮೊದಲಿನ ಜನ್ಮ ಬರುತ್ತದೆ ಎಂದು ನನಗೆ ತಿಳಿದಿತ್ತು. ಈಗ ಮೊದಲಿನ ರೂಪ ಬಂದಿದೆ. ನಾನು ನನ್ನೂರಿಗೆ ಹೋಗುತ್ತೇನೆ ಎಂದು ರಾಜನಿಗೆ ಹೇಳಿದಳು ಎಂದು ಹೇಳಿ ತನ್ನ ರಾಜ್ಯಕ್ಕೆ ಹೊರಟು ಹೋದಳು. ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ಹರಿಣಿ ಮತ್ತು ಒಂದು ಜಿಂಕೆ ಇದ್ದವು. ಅವೆರಡೂ ಒಂದು ಅದ್ಭುತ ಜೋಡಿಗಳಾಗಿದ್ದವು. ಅವುಗಳು ಬಹಳ ಆಳವಾಗಿ ಪ್ರೀತಿಸುತ್ತಿದ್ದವು. ಅವುಗಳು ಸಂಪೂರ್ಣವಾಗಿ ಒಬ್ಬರಿಗೊಬ್ಬರು ನಿಷ್ಠೆಯಿಂದ ಇದ್ದವು. ಅವುಗಳ ಜೀವನವು ಸಂತೋಷದಿಂದ ಸಾಗುತ್ತಿತ್ತು. ಪ್ರತಿದಿನವೂ ಒಬ್ಬ ಬೇಟೆಗಾರನು ಬೇಟೆಯಾಡಲು ಕಾಡಿಗೆ ಬರುತ್ತಿದ್ದನು. ಅವನು ಪ್ರಾಣಿಗಳನ್ನು ಹಿಡಿಯಲು ಬಲೆಗಳನ್ನು ಹಾಕುತ್ತಿದ್ದನು. ಒಂದು ದಿನ ಜಿಂಕೆಯು ಬೇಟೆಗಾರನು ಹಾಕಿದ್ದ ಬಲೆಗೆ ಸಿಕ್ಕಿ ಹಾಕಿಕೊಂಡಿತು. ಆ ಬಲೆಗೆ ಸಿಕ್ಕಿ ಹಾಕಿಕೊಂಡಿದ್ದ ಜಿಂಕೆಯು ಈ ರೀತಿ ಯೋಚಿಸಿತು, ಹರಿಣಿಯೂ ಸಹ ಈ ಬಲೆಗೆ ಸಿಕ್ಕಿ ಹಾಕಿಕೊಂಡರೆ ತನ್ನ ಪ್ರಾಣಕ್ಕೆ ಅಪಾಯವಿದೆ ಎಂದು ಯೋಚಿಸಿತು. ಒಂದು ಕಡೆ ಹರಿಣಿಯು ಜಿಂಕೆಯನ್ನು ಹುಡುಕುತ್ತಾ ಕಾಡಲ್ಲೆಲ್ಲ ಅಲೆಯಿತು. ಹುಡುಕುತ್ತಾ ಇರುವಾಗ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದ ಜಿಂಕೆಯು ಕಂಡಿತು. ಜಿಂಕೆಯನ್ನು ಕಂಡು ಈ ರೀತಿ ಅಂದುಕೊಂಡಿತು, ಅಯ್ಯೋ, ಈ ಜಿಂಕೆಯು ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದೆ. ಇದನ್ನೇನಾದರೂ ಬೇಟೆಗಾರನು ನೋಡಿದರೆ ತನ್ನ ಪ್ರಾಣಕ್ಕೆ ಅಪಾಯವಿದೆ ಎಂದು ಅಂದುಕೊಂಡಿತು. ಆಗ ಜಿಂಕೆಯು ಹರಿಣಿಯನ್ನು ಎಚ್ಚರಿಸಿತು, ಪ್ರಿಯ ಮಡದಿಯೇ, ಇಲ್ಲಿಗೆ ಬರಬೇಡ, ಬಂದರೆ ನೀನು ಕೂಡ ಸಿಕ್ಕಿ ಹಾಕಿಕೊಳ್ಳುವೆ ಎಂದರೂ ಕೂಡ ಹರಿಣಿಯು ತನ್ನ ಗಂಡನನ್ನು ಬಿಡಲಿಲ್ಲ. ಬೇಟೆಗಾರನು ಜಿಂಕೆಯನ್ನು ಹಿಡಿಯಲು ಬೇಗನೆ ಅಲ್ಲಿಗೆ ಬಂದನು. ಹರಿಣಿಯನ್ನು ಜಿಂಕೆಯ ಹತ್ತಿರ ಕಂಡು ಅವನಿಗೆ ಆಶ್ಚರ್ಯವಾಯಿತು. ಬೇಟೆಗಾರನನ್ನು ನೋಡಿ ಹರಿಣಿಯು ಭಾವುಕದಿಂದ ಈ ರೀತಿ ಹೇಳಿತು, ಹೇ ಬೇಟೆಗಾರನೇ, ನಿನಗೆ ನಿಜವಾಗಿಯೂ ಬೇಕಾದರೆ ನನ್ನ ಗಂಡನ ಬದಲು ನನ್ನನ್ನು ಕರೆದುಕೊಂಡು ಹೋಗು. ನಾನು ಅವನಿಲ್ಲದೆ ಇರಲಾರೆ ಎಂದು ಹೇಳಿತು. ಅದನ್ನು ಕೇಳಿದ ಜಿಂಕೆಯು ಈ ರೀತಿ ಹೇಳಿತು, ಹೇ ಬೇಟೆಗಾರನೇ, ನನ್ನನ್ನು ಮೊದಲು ಕೊಂದು ಹಾಕು. ನಾನು ನನ್ನ ಹೆಂಡತಿ ಸಾಯುವುದನ್ನು ನೋಡಲಾರೆ ಎಂದು ಹೇಳಿತು. ಬೇಟೆಗಾರನು ಅವರಿಬ್ಬರ ಪ್ರೇಮವನ್ನು ಕಂಡು ಬೆರಗಾದನು. ಅವನ ಮನಸ್ಸು ಕರಗಿತು. ಅವನ ಕಣ್ಣುಗಳಲ್ಲಿ ನೀರನ್ನು ತುಂಬಿಕೊಂಡು ಈ ರೀತಿ ಹೇಳಿದನು, ನಿಮ್ಮಿಬ್ಬರ ನಡುವೆ ಇರುವ ಈ ನಿಜವಾದ ಪ್ರೀತಿಯನ್ನು ಕಂಡು ನನಗೆ ಸಂತೋಷವಾಯಿತು. ನಿಮ್ಮಿಬ್ಬರನ್ನು ಬೇರೆ ಬೇರೆ ಮಾಡಿ ಕೊಂದು ನಾನು ಯಾವ ಪಾಪಕ್ಕೆ ಹೋಗಲಿ? ಆದ್ದರಿಂದ ನಿಮ್ಮನ್ನು ಇಲ್ಲಿಯೇ ಬಿಟ್ಟು ಹೋಗುತ್ತಿದ್ದೇನೆ. ನೀವು ಈ ಕಾಡಿನಲ್ಲಿ ಸಂತೋಷದಿಂದ ಬಾಳಿರಿ. ಅವನು ಜಿಂಕೆಯನ್ನು ಬಿಟ್ಟು ಬರಿಗೈಯಲ್ಲಿ ಹಿಂತಿರುಗಿದನು. ಅವನ ಕೈಗಳಷ್ಟೇ ಖಾಲಿಯಾಗಿದ್ದವು, ಆದರೆ ಅವನ ಮನಸ್ಸು ಹೃದಯ ತುಂಬಿತ್ತು. ಈ ವಿಡಿಯೋ ತುಂಬಾ ಚೆನ್ನಾಗಿದೆ ಚಿಂಟಿ. ಇನ್ನೂ ಈ ತರ ವಿಡಿಯೋ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು? ಹೌದಾ, ತುಂಬಾ ಸುಲಭ. ಆಕಾಶ್ ರಾಘವೇಂದ್ರ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ, ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡು. ಅವರು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಮೊದಲನೇದಾಗಿ ನಿನಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ ತಕ್ಷಣ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ. ಆಗ ಈ ರೀತಿ ವಿಡಿಯೋಸ್ ನೋಡ್ಬೋದು. ಆಯ್ತು ಚಿಂಟಿ, ಈಗಲೇ ಮನೆಗೆ ಹೋಗಿ ಆಕಾಶ್ ರಾಘವೇಂದ್ರ ಅನ್ನೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೀನಿ. ಹಾಗೆ ನೀವು ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.